ಏನು ಅಂತ ಹೇಳಿದ್ರೆ ಬೇಸಾಯ ಮಾಡಲಿಕ್ಕೆ ತುಂಬ ಬದ್ಧತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ತಾಳ್ಮೆ ಇರಬೇಕು, ಆ್ಯಂಡ್ ದೆನ್ ಲವ್ ಇರಬೇಕು. ಭೂಮಿ ಅಂದರೆ ಮಕ್ಕಳಿಗಿಂತ ಪ್ರೀತಿಯಾಗಿ ಮಾಡಬೇಕು. ಈಗ ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು 2 ಅಡಿ 3 ಅಡಿ 2.5 ಅಡಿ ಬಿಟ್ಬಿಟ್ಟಿದ್ದೀವಿ ನಾವು. ಈ ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಕೆಳಗಿಂದಲೂ ಮಾಡ್ತಾರೆ. ನಾನು ಪಣಿಯೂರು ಒಂದು ಹಾಕಿದಾಗ ನಾವು ಬತ್ತದೋ ಇಲ್ವೋ ಅನ್ನೋ ಭಾವನೆ ಮೇಲೆ ಹಾಕಿದ್ದು. ಪಣಿಯೂರೊಂದು ಭಾರಿ ಚೆನ್ನಾಗಿ ಬರುತ್ತೆ, ಅದಕ್ಕೆ ಕಾಳು ಜಾಸ್ತಿ ಕಟ್ಟುತ್ತೆ. ನಮ್ಮದು ಇದೆಲ್ಲ ಪೂರ್ಣ ಸಾವಯವ. 22 ಎಕರೆ ಜಮೀನಿದೆ ನಂದು. ಒಟ್ಟು ಈಗ ಅಲ್ಲೊಂದು 18 ಎಕರೆ ಇದೆ, ಅದರಲ್ಲೆಲ್ಲ ಪೂರ್ಣ ಸಮಗ್ರ ಕೃಷಿ. ಬೇಸಾಯ ಮಾಡಿ ಶ್ರೀಮಂತ ಆಗಬೇಕಾದ್ರೆ ನನ್ನ ಪ್ರಕಾರ 50 ವರ್ಷ ಬೇಕು. ಬೇಸಾಯ ಮಾಡಿ ಶ್ರೀಮಂತ ಆಗಿ, ಯಾಕೆ ನಾನು 91ರಲ್ಲಿ ಬಂದವನು. ನಾನು ಈಗೆಲ್ಲ ಒಂದು ಸಣ್ಣದೊಂದು ಕಾರ್ ತಗೊಂಡಿದ್ದೀನಿ. ಏನು ಹೇಳಿ, ಬೇಸಾಯ ಕಷ್ಟ. ಬಟ್ ಅದು ಮಾಡೋ ಬದಲು ರಾಸಾಯನಿಕ ಗೊಬ್ಬರ ಕೊಟ್ಬಿಡು, ಕೊಡ್ಬೋದು, ತೊಂದರೆ ಇಲ್ಲ. ಆದರೆ ಭೂಮಿ ಹಾಳಾಗುತ್ತೆ. ಈಗ ನಾವು ಸತ್ತರೆ ಯಾರೇ ಸಾಯಲಿ ಮಣ್ಣಿಗೆ ಹಾಕೋದು. ಮಣ್ಣು ಸತ್ತರೆ ಏನು ಮಾಡೋದು? ಎಲ್ಲೋಗುತ್ತೆ ಅದು? ಯಾರು ಹೇಳುತ್ತೆ ಅಲ್ವಾ? ಪ್ರಪಂಚದ ಎಲ್ಲ ಮೂಲೆ ಮೂಲೆ ಇರ್ತಕ್ಕಂಥ ವಿಜ್ಞಾನಿಗಳೆಲ್ಲ ಅದು ಮಾಡ್ಬೋದು ಇದು ಮಾಡ್ಬೋದು ಅಂತಾರೆ. ಭತ್ತ ಬೆಳೆದ್ಬಿಡಲಿ, ರಾಗಿ ಬೆಳೀಲಿ, ಎಸ್. ನೀವು ದಿನೇಶ್ ನಂಬ್ತಿರೋ ಬಿಡ್ತಿರೋ, 25 ವರ್ಷ ಆಗೋದು ನಾವು ಗೊಬ್ಬರದ ಮೂಟೆ ನೋಡಿ. ಇಲ್ಲವೇ ಇಲ್ಲನ್ನೋ ಮಲ್ಚಿಂಗ್ ಮಾಡ್ತೀವಿ. ಈಗ ನಮ್ದು 2000 ಗಿಡ ಇದೆ, ಒಂದು ಗಿಡ 5000ದಂಗೂ 1 ಕೋಟಿ ದುಡ್ಡು ಸಿಗ್ತದೆ. ನಮಸ್ಕಾರ. ಕೃಷಿ ಲೋಕ ಯೂಟ್ಯೂಬ್ ಚಾನಲ್ನಲ್ಲಿ ಬಂದಿದ್ದೀರಿ, ತುಂಬ ಸಂತೋಷ. ನನ್ನ ಹೆಸರು ಸುಬ್ಬೇಗೌಡ ಅಂಥೇಳಿ, ವಿಟ್ಲಾಪುರ. ನಂದು ಮೂಲತಃ ನಾನು ನೌಕರಲ್ಲಿದ್ದನು 1973ರಿಂದ 91 ತನಕ. 91ರಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಸುಮಾರು 20ರಿಂದ 23 ಎಕರೆ ಜಮೀನನ್ನ ಸಂಪಾದನೆ ಮಾಡಿ, ಅದರಲ್ಲಿ ಸಾವಯವ ಕೃಷಿ, ಸಮಗ್ರ ಕೃಷಿ ಮತ್ತು ಈಗ ನೀವು ಮೆಣಸಂತ ಹಾಕೋದು ಪ್ರತ್ಯೇಕವಾಗಿ ಮಾಡಿದ್ದೀವಿ. KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ನನ್ನ ದೂರವಾಣಿ ಸಂಖ್ಯೆ 99 01 01 07 11. ಏನು ಅಂತ ಹೇಳಿದ್ರೆ ಬೇಸಾಯ ಮಾಡಲಿಕ್ಕೆ ತುಂಬ ಬದ್ಧತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ತಾಳ್ಮೆ ಇರಬೇಕು, ಆ್ಯಂಡ್ ದೆನ್ ಲವ್ ಇರಬೇಕು. ಭೂಮಿ ಅಂದರೆ ಮಕ್ಕಳಿಗಿಂತ ಪ್ರೀತಿಯಾಗಿ ಮಾಡಬೇಕು. ಮಕ್ಕಳು ಯಾವ ಥರ ಬೆಳೀತಾರೋ ಹಂಗೆ ಇದನ್ನು ಸಹ ಬೆಳೆಸಿದ್ರೆ ನಿರೀಕ್ಷೆ ಮಾಡಿದಷ್ಟು ಫಲನ, ಅಪೇಕ್ಷೆ ಮಾಡಿದಷ್ಟು ಫಲನ ಪಡಿಬೋದು. ನಿಮಗೆ ಗೊತ್ತಿದೆ, ನಮ್ಮ ಕಡೆ ಎಲ್ಲ ಬಯಲು ಸೀಮೆ ಆದ್ದರಿಂದ ಎಲ್ಲ ಹೆಚ್ಚಿಗೆ ಭತ್ತ, ಕಬ್ಬು ಬೆಳೀತಿದ್ರು. ಇತ್ತೀಚೆಗೆ ಸುಮಾರು ಹೆಚ್ಚು ಕಮ್ಮಿ ಒಂದು 10 ವರ್ಷದಿಂದ ಈಚೆಗೆ ಕಮರ್ಷಿಯಲ್ಗೆಲ್ಲ ಬಂದಿದ್ದಾರೆ, ಸಮಗ್ರ ಕೃಷಿ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ರೈತರು ತುಂಬ ಡೆವಲಪ್ ಆಗ್ಬೋದು ಮತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಮುಂದೆ ಹೋಗ್ಬೋದು. ಹಿಂದೆ ಇದ್ದಿದ್ದ ವ್ಯವಸ್ಥೆಯಲ್ಲಿ ಆಗ ಅವಿಭಕ್ತ ಕುಟುಂಬ ಇತ್ತು, ಒಬ್ಬರೋ ಇಬ್ಬರೋ ಕೆಲಸಕ್ಕೆ ಹೋಗ್ತಿದ್ರು, ಬಾಕಿಯವರೆಲ್ಲ ದುಡಿದು ಆಸ್ತಿ ಮಾಡಿ ಏನೋ ಒಂದು 10 ವರ್ಷಕ್ಕೆ ಒಂದು ಮನೆ ಕಟ್ಟೋರು, ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ಒಂದು ಮದುವೆ ಮಾಡೋರು, ಅಷ್ಟೇ ಕಾರ್ಯಕ್ರಮ. ಈಗ ಹಾಗಲ್ಲ, ಪ್ರತಿಯೊಬ್ಬರ ಜೋಬಲ್ಲೂ ದುಡ್ಡಿದೆ ಅಂತ ಹೇಳಿದ್ರೆ ಅರ್ನ್ ಮಾಡ್ತಾರೆ. ಹಾಗಾಗಿ ಇತ್ತೀಚೆಗೆ ಯಂಗ್ಸ್ಟರ್ಸು ಬೇಸಾಯಕ್ಕೂ ಬಂದಿದ್ದಾರೆ. ಈ 2018, 19, 20 ಕೋವಿಡ್ ಆದಮೇಲೆ ಭಾಳಷ್ಟು ಜನ ವಾಪಸ್ಸು ಬ್ಯಾಕ್ ಟು ಪೆವಿಲಿಯನ್, ಎಲ್ಲೆಲ್ಲಿ ಭೂಮಿ ಇದೆ ಅಂತ ಸರ್ವೆ ಮಾಡಿಸಿ, ಕಲ್ಲು ಹಾಕಿಸಿ, ಮಣ್ಣು ಕೀಳಿಸಿ ಮತ್ತು ಗಿಡಗಳು ನೆಟ್ಟು ಈಗಾಗಲೇ ಅದರಿಂದ ಫಲವನ್ನು ನಿರೀಕ್ಷೆ ಮಾಡಿ ಮಾಡ್ತಾಯಿದ್ದಾರೆ. ಮತ್ತು ಇತ್ತೀಚೆಗೆ ನೌಕರಿಲಿ ಇರ್ತಕ್ಕಂಥವ್ರು, ಬೇಕಾದಷ್ಟು ಜನ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ಮನಸ್ಸೇನಾಗಿದೆ ಅಂದರೆ, ಅಯ್ಯೋ ಅಲ್ಲೇನು ಅಷ್ಟೆಲ್ಲ ದುಡಿದ್ರು ಅಷ್ಟೇ, ಏನಾದ್ರು ನಮ್ಮದು 5 ಎಕರೆ ಜಮೀನಿದ್ರೆ ನಾವೇ ಯಾಕೆ ಮಾಡಬಾರ್ದು ಅನ್ನೋ ಭಾವನೆ ಇತ್ತೀಚೆಗೆ ಬದಲಾವಣೆ ಆಗಿದೆ. ಇವೆಲ್ಲ ನೋಡಿದಾಗ ಇಂಡಿಯಾದಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಬೇಸಾಯ ಕ್ರಾಂತಿ ಆಯ್ತದೆ, ಆದರೆ ನಮಗೆ ದರ ಸಿಗಲ್ಲ. ದರದ ಬಗ್ಗೆ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರು ಮಾಡ್ತಾಯಿಲ್ಲ. ಬಟ್ ಸಬ್ಸಿಡಿಗಳು ಕೊಡ್ತಾರೆ. ಸಬ್ಸಿಡಿ ಕೊಡೋದ್ರಿಂದ ನಮಗೇನು ಅನುಕೂಲ ಆಗೋಲ್ಲ. 1 ಕೆ ಜಿಗೆ ಇಷ್ಟು ರೂಪಾಯಿ ಅಂತೇಳಿ. ಈಗ ನೋಡಿ, ಬೆಳ್ಳಿ ಇಡೀ ಪ್ರಪಂಚದಲ್ಲಿ ಒಂದೇ ರೇಟು, ಚಿನ್ನ ಪ್ರಪಂಚದಲ್ಲಿ ಒಂದೇ ರೇಟು, ಮತ್ತು ಕಂಚು ಒಂದೇ ರೇಟು. ನಮ್ಗೆ ಯಾಕೆ ಮಾಡ್ತಾಯಿಲ್ಲ ಅಂತ ಗೊತ್ತಿಲ್ಲ. ಏನೋ ಯಾರಾದ್ರೂ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ರೈತರನ್ನೇ ಮಾಡಿರ್ತಕ್ಕಂಥವ್ರು ಏನಾರು ಆದರೆ ಆಗ್ಬೋದು. ಇತ್ತೀಚಿನ ದಿನಗಳಲ್ಲಿ ಯಾರೂ ಬೆಲೆ ಅದ್ರ ಕಡೆಗೆ ಗಮನ ಕೊಡ್ತಾಯಿಲ್ಲ. ಕಾರಣ ಏನೋ ಗೊತ್ತಿಲ್ಲ. ಹಾಗಾಗಿ ನೀವು ಬಂದಿರೋದಕ್ಕೆ ನಾನು ಅಭಿನಂದಿಸ್ತೀನಿ. ಮತ್ತು ಈಗ ನಮ್ಮ ತಾಕ್ ನೋಡಲಿಕ್ಕೆ ಹೋಗೋಣ, ಬನ್ನಿ. ಎಷ್ಟು ಎಕರೆ ತೋಟ ಸರ್? ಇದು 3 ಎಕರೆ 20 ಗುಂಟೆ ಇದೆ.
ಇದು ನಾನು ನಾನು ಬೇರೆ ಏನೋ ಮಾಡಬೇಕು ಅಂತ ಆಸೆ ಇದ್ದವನು. ಮತ್ತು ಬದಲಾವಣೆ ಮಾಡಿ ನಾನೆಲ್ಲ ಅಡಿಕೆ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೆ. ಸರಿ, ತದನಂತರ ಅಡಿಕೆ ಕ್ಯಾನ್ಸಲ್ ಮಾಡಿ ಸಿಲ್ವರ್ ಮಾಡಿ ಮೆಣಸು ಮಾಡಿದ್ದೀವಿ. ಸಿಲ್ವರ್ ಮತ್ತು ಮೆಣಸು ಎರಡೇ ಕಾಣ್ತಿದೆ. ಎರಡೇ ಇನ್ನು ಬೇರೆ ಏನು ಮಾಡಿಲ್ಲ ನಾವು. ಕಾರಣ ಏನು ಅಂದರೆ ಬೇರೆ ಬೆಳೆಗಳು ಮಾಡ್ಬೋದು, ಅದಕ್ಕೆ ರೋಗಗಳು ಬರ್ತವೆ, ಆಮೇಲೆ ಎಲ್ಲ ಸಮಸ್ಯೆ, ಒಂದಕ್ಕೊಂದು ಸಮಸ್ಯೆ ಆಯ್ತದೆ. ಆಮೇಲೆ ನಮ್ಮ ಬೇರೆ ಮಡಿಕೇರಿಯವರು ಮಾಡೋದಕ್ಕೂ ನಮ್ಮದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಕಾರಣ ಏನು ಕಾರಣ ಏನು ಅಂತ ಹೇಳಿದ್ರೆ, ಈಗ ನೋಡಿ, ನೀವು ನೋಡ್ತಾ ಇದ್ದೀರಾ, ಇದು 2 ಅಡಿ 3 ಅಡಿ 2.5 ಅಡಿ ಬಿಟ್ಬಿಟ್ಟಿದ್ದೀವಿ ನಾವು. ಈ ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಕೆಳಗಿಂದಲೂ ಮಾಡ್ತಾರೆ. ಅದೇನಾಯ್ತದೆ, ಫಂಗಸ್ ಬಂದ್ಬಿಡ್ತದೆ ಭೂಮಿಯಿಂದ, ಫಂಗಸ್ ಬಂದ್ಬಿಡ್ತದೆ. ಹಂಗಾಗಿ ಫಂಗಸ್ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ನೋಡಿ ಅಲ್ಲಿಗೆ ಕಟ್ ಮಾಡಿ ಅಲ್ಲಿಂದ ಆಚೆಗೆ ಪುಷ್ ಮಾಡಿದ್ದೀವಿ. ಇದಾದಮೇಲೆ ಭಾಳಷ್ಟು ಜನ ಮೆಣಸೇನು ಬಿಡ್ರಿ ಮೆಣಸು ಭಾರಿ ಸೂಕ್ಷ್ಮ, ಎಲ್ಲ ಬೆಳೆಗಿಂತ ಭಾರಿ ಸೂಕ್ಷ್ಮ. ಇದ್ರ ಬೇರೆ ನೋಡೋಕ್ಕಾಗಲ್ಲ. ನೀವು ತಲೆ ಕೂದಲಿರುತ್ತಲ್ಲ ಅಷ್ಟಿರುತ್ತೆ, ಚಿಕ್ಕದಿರುತ್ತೆ. ಅದು ಎಲ್ಲಿರ್ತದೆ ಅಂತ ನಮಗೆ ಗೊತ್ತಾಗಲ್ಲ. ಮತ್ತು ಉಳುಮೆ ಮಾಡಬಾರ್ದು, ಇದಕ್ಕೆ ಬೇರೆ ಯಾವುದು ಮಾಡಬಾರ್ದು. ಈಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ, ಇಲ್ಲೆಲ್ಲ ಸೀರೆ ಕಟ್ಟಿದ್ದೀವಿ ನಾವು. ಬೇರೆ ಬೇರೆ ಕಟ್ಬೋದಾಗಿತ್ತು. ಸೀರೆ ಕಟ್ಟೋದ್ರಿಂದ ಆ ಬಳ್ಳಿ ಡೆವಲಪ್ ಆದಾಗ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಏನು ತೊಂದರೆ ಆಗದೆ ಇರಲಿ ಅಂತೇಳಿ ನಾವು ಸುಮಾರು 9,500 ಸೀರೆ ಹರಿದಿದ್ದೀವಿ. 9,500 ಅಲ್ಲಿ ಗಂಟ್ಲು. ಈಗೇನು ಬೇಕಾಗಲ್ಲ. ಸಿಲ್ವರಲ್ಲಿ ಅದಕ್ಕೆ ಗ್ರಿಪ್ ಇದೆ, ಪೂರ್ಣ ಪ್ರಮಾಣದಲ್ಲಿ ಬಂದ್ಬಿಡ್ತದೆ, ಏನು ತೊಂದರೆ ಏನು ಆಗಲ್ಲ. ಇದು ಪಣಿಯೂರು 1. ಈಗ ಮೆಣಸಿನಲ್ಲಿ ಮುಂದೆ ಬನ್ನಿ. ಈ ಮೆಣಸಿನಲ್ಲಿ ಭಾಳಷ್ಟು ತಳಿಗಳನ್ನ ಪತ್ತೆ ಮಾಡೋರು ಇತ್ತೀಚೆಗೆ. ದಿನೇಶ್ ಇತ್ತೀಚಿನ ದಿನಗಳಲ್ಲಿ 30ರಿಂದ 32 ತಳಿಗಳನ್ನ ಈಗ ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬಯಲು ಸೀಮೆಗೆ ಯಾರೂ ಆ ಥರ ತಳಿಗಳನ್ನ ಹಾಕಿ ಬೆಳೆದಿಲ್ಲ. ನಾನು ಪಣಿಯೂರು 1 ಹಾಕಿದಾಗ ನಾವು ಬತ್ತದೋ ಇಲ್ವೋ ಅನ್ನೋ ಭಾವನೆ ಮೇಲೆ ಹಾಕಿದ್ದು. ಪಣಿಯೂರು 1 ಭಾರಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಕಾಳು ಜಾಸ್ತಿ ಕಟ್ಟುತ್ತೆ, ಅಂತರ ಇರಲ್ಲ, ಡಿಫ್ರೆನ್ಸ್ ಇರಲ್ಲ. ಈಗ ಅದೇ ನೀವು ಕರಿಮುಂಡ್ಗ ಮಾಡಿದ್ರೆ ತುಂಡು ಬರುತ್ತೆ, ಇದು ಬರಲ್ಲ, ಉದ್ದ ಬರುತ್ತೆ. ಇಲ್ಲಿ ನೋಡಿ, ಒಂದು ತೋರಿಸ್ತೀನಿ ನಿಮಗೆ ಹೆಂಗೆ ಅಂತ ಹೇಳಿದ್ರೆ, ಗಿಣ್ಣು ಉದ್ದ ಬರಬೇಕು. ಅದು ಬಂದಾಗ ನಮಗೆ ಇದು ಜಾಸ್ತಿ ಆಗುತ್ತೆ, ಈಲ್ಡು. ಹಾಂ, ಹೌದು ದಿನೇಶ್, ಸೇಮ್ ಕ್ರಾಪು. ಹಂಗಾಗಿ ಇತ್ತೀಚೆಗೆ ಈಗೆಲ್ಲ ಬಂದ್ಬಿಡ್ಬೇಕಾಗಿತ್ತು. ಈ ವರ್ಷ ಮಳೆ ತುಂಬ ಕಡಿಮೆ ಆಗಿಬಿಡ್ತು, ಹೆವಿ ಟೆಂಪ್ರೇಚರು. ಈ ಸಾರಿ ಅಂತೂ 40 ಡಿಗ್ರಿ ಆಗೋಗಿತ್ತು. ಈಗ ಸ್ವಲ್ಪ, ಈಗ ಒಂದು ವಾರದಿಂದ ಪರವಾಗಿಲ್ಲ ಅಂದ್ಕೊಂಡು ಮತ್ತೆ ತಿರ್ಗಾ ಮಳೆ ಬರ್ತಾಯಿಲ್ಲ. ಏನು ಅಂತ ಗೊತ್ತಿಲ್ಲ ನಮಗೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತ ಹೇಳಿದ್ರೆ, ನಮ್ಮ ಮೇಲೆ ಬೇಕಾದ್ರೆ ಗದಾ ಪ್ರಯೋಗ ಮಾಡಲಿ, ಈ ಸಸಿಗಳು ಮಾಡಿದಾಗ ತಡ್ಕೊಳಕ್ಕೆ ಆಗಲ್ಲ, ಮತ್ತೆ ತಿರ್ಗಾ ನಾವು ಮಾಡೋಕ್ಕಾಗಲ್ಲ. ಹಾಗಾಗಿ ಭಗವಂತನಲ್ಲೂ ಪ್ರಾರ್ಥನೆ ಮಾಡ್ತೀವಿ. ನೋಡಿ, ಇದು ಸುಮಾರು ಚಿಕ್ಕಮ್ಮಿ 1 ಗೇಣು ಬಂದ್ಬಿಡುತ್ತೆ, ಇಲ್ಲಿ ಬರುತ್ತೆ, ಉದ್ದ ಬರುತ್ತೆ. ಇದು ಪಾಲಿನೇಷನ್ನು. ಇದಕ್ಕೆ ಯಾವುದೇ ವಿಧವಾದಂಥ ಇದಿಲ್ಲ, ಏನೋ ಇದಂಥದ್ದು ಪರಾಗಸ್ಪರ್ಶ ಇಲ್ಲ. ಇಲ್ಲಿ ನೋಡಿ, ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇಲ್ಲಿ ಬನ್ನಿ, ಇದು ನೋಡಿ, ಇದೇ ಪರಾಗಸ್ಪರ್ಶ ಆಯ್ತದೆ. ಇದು ಇಲ್ಲೇ ಬರೋದು. ಈಗ ಈ ಕಣ್ಣೆಲ್ಲ ಹೂ ಬರೋದು, ಇದು ನೋಡಿದ್ರಲ್ಲ, ಇದು ಆ ಥರ ಬರುತ್ತೆ. ನೋಡಿ, ಇಲ್ಲೂ ಬರುತ್ತೆ, ಇಲ್ಲೆಲ್ಲ ಬರ್ತವೆ, ಎಲ್ಲ ಪೂರ್ಣ ಒಂದಲ್ಲ. ನೋಡಿ, ಇದಲ್ಲೇ ಬಂದಿದೆ. ಇಲ್ಲಿ ನೋಡಿ, ಇದು ಹೂವು. ಇದಕ್ಕೆ ಪ್ರಬಲವಾಗಿ ಮಳೆ ಬೇಕು ಈಗ. ಆಮೇಲೆ ಇದನ್ನು ಜನವರಿಯಿಂದ ಏಪ್ರಿಲ್ನವರೆಗೆ ಸ್ವಲ್ಪ ಗಿಡನ ಶಿಂಕ್ ಮಾಡಬೇಕು, ಸ್ವಲ್ಪ ಬಾಡಿಸ್ಬೇಕು. ಆಗ ಚೆನ್ನಾಗಿ ಫಸಲನ್ನ ನೋಡ್ಬೋದು. ಈ ಥರ ನೀರೆಲ್ಲ ಡ್ರಿಪ್ಪು ನೋಡ್ತಾ ಇದ್ದೀರಲ್ಲ ನೀವು. ಈಗ ಡ್ರಿಪ್ ಮಾಡಿದ್ದೀವಿ. ಈ ಡ್ರಿಪ್ಗಿಂತ ನನ್ನ ಪ್ರಕಾರ ಸ್ಪ್ರಿಂಕ್ಲರ್ ಮಾಡೋದು ಒಳ್ಳೆಯದು. ಬೇರು ಎಲ್ಲ ಕಡೆಗೂ ಇರುತ್ತೆ. ಸ್ಪ್ರಿಂಕ್ಲರಲ್ಲಿ ಚಿಕ್ಕದಿದೆಯಲ್ಲ, ಜೆಟ್ಸು, ಈ ಶುಂಠಿಗೆ ಹಾಕ್ತೀವಲ್ಲ, ಆ ಥರದ್ದು ಮಾಡಿದ್ರೆ 1 ಲೈನ್ ಬಿಟ್ಟು 1 ಲೈನ್ ಮಾಡಿದ್ರೆ 10 ಅಡಿ ಬರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ನೀರು ಬೀಳ್ತದೆ. ಸ್ಪ್ರಿಂಕ್ಲರು ಒಳ್ಳೆಯದು. ಡ್ರಿಪ್ಪು ಭಾರಿ ಒಳ್ಳೆಯದು. ಡ್ರಿಪ್ ಏನಾಗ್ತದೆ ಅಂತ ಹೇಳಿದ್ರೆ ಲಿಮಿಟ್ ಮಾಡ್ತದೆ. ಸ್ಪ್ರಿಂಕ್ಲರ್ ಆದಾಗ ಎಲ್ಲ ಕಡೆಗೂ ಕೊಡ್ತದೆ. ಹಾಗಾಗಿ ಸ್ಪ್ರಿಂಕ್ಲರು ಮಾಡ್ಬೋದು, ತೊಂದರೆ ಇಲ್ಲ. ನಮ್ಮದು ಇದೆಲ್ಲ ಪೂರ್ಣ ಸಾವಯವ. 22 ಎಕರೆ ಜಮೀನಿದೆ ನಮ್ಮದು. ಒಟ್ಟು ಈಗ ಅಲ್ಲೊಂದು 18 ಎಕರೆ ಇದೆ. ಅದರೆಲ್ಲ ಪೂರ್ಣ ಸಮಗ್ರ ಕೃಷಿ. ಅಲ್ಲಿ ತೆಂಗು, ಅಡಿಕೆ, ಬಾಳೆ, ಕಾಫಿ, ಕೊಕ್ಕೋ, ಮೆಣಸು, ಜೇಕಾಯಿ, ಬಟರ್ ಫ್ರೂಟ್ಸು, ನಿಂಬೆ, ಸೀಬೆ, ಮಾವು, ಸಪೋಟ ಎಲ್ಲ ಇದೆ ನಮ್ಮ ಅದರಲ್ಲಿ. ಆ ತೋಟದಲ್ಲಿ 18 ಎಕರೆಯಲ್ಲಿ ಇದು ಇಂಡಿವಿಜುವಲ್ ಆಗಿ ಮಾಡಿದ್ದೀವಿ, ಮೆಣಸಿಗೆ ಮಾತ್ರ. ಈಗ ನಾವು ಮಾಡಿ ಇದು
ನೀವು ನೋಡ್ದಂಗೆ 8 ವರ್ಷ ಆಗಿದೆ ಸಿಲ್ವರ್ ನೆಟ್ಟು, ಇದುವರೆಗೂ ನಾವು ಒಂದೇ ಒಂದು ಉಕ್ಕೆ ಹೊಡೆದಿಲ್ಲ. ಗೊತ್ತಿಲ್ಲ ಅಲ್ಲ. ಇಲ್ಲ, ಉತ್ತಿಲ್ಲ. ಉತ್ಬಿಟ್ರೆ ಏನಾಗ್ತದೆ ಅಂತ ಹೇಳಿದ್ರೆ ದಿನೇಶ್, ಜೀವಾಣುಗಳು ಸತ್ತೋಗ್ಬಿಡ್ತವೆ. ಮತ್ತೆ ತಿರ್ಗಿ ಜೀವಾಣುಗಳನ್ನ ವೃದ್ಧಿ ಮಾಡಿಸೋದು ಕಷ್ಟ ಭೂಮಿಲಿ, ತುಂಬ ಕಷ್ಟ. ಒಂದು ಸಾರಿ ಉಳುಮೆ ಮಾಡಿದ್ರೆ ಇನ್ನು 2 ವರ್ಷ ಬೇಕಂತ ಮತ್ತೆ ಬರ್ಬೇಕಾರೆ. ಬಟ್ ನಮ್ಮ ರೈತರ ಮನಸ್ಸೇನಿದೆ ಅಂತ ಹೇಳಿದ್ರೆ ಕಳೆ ಬಂದ್ಬಿಡ್ತದೆ, ಚೆನ್ನಾಗಿರೋಕ್ಕಿಲ್ಲ ಅಂತ. ಅದಕ್ಕೆಲ್ಲ ಈಗೆಲ್ಲ ಹೊಸದಾಗಿ ಟೆಕ್ನಾಲಜಿಗಳು ಬಂದಿದ್ದಾವೆ. ಕಳೆ ಹೊಡ್ಕೋಬೇಕು, ಏನೋ ಬೇರೆ ಥರ ಮಾಡ್ಕೋಬೇಕು, ಬ್ರಷ್ ಕಟ್ರ್ ತಗೊಂಡು ಮಾಡ್ಕೋಬೇಕು, ಬೇರೆ ಆಪ್ಷನ್ ಹುಡ್ಕೋಬೇಕಷ್ಟೇ. ಹುಡ್ಕೋಬೇಕು. ಉಳೋದ್ರಿಂದ ನೇಗಿಲಲ್ಲಿ ಉಳೋದಕ್ಕೂ ಮತ್ತು ನಮ್ಮ ಟ್ರ್ಯಾಕ್ಟರ್ ಉಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇದು 70 HP 80 HP ಹಾರ್ಸ್, ಇದು ಅಂದರೆ ಎಷ್ಟು ತೂಕ ಇದೆ ಅಷ್ಟೆಲ್ಲ ಕೆಳಗೆ ಬಿಡುತ್ತೆ, ವೆಯ್ಟ್ ಜಾಸ್ತಿ ಆಯ್ತದೆ. ದನ ಉಳುವಾಗ ಆ ಥರ ಅಲ್ಲ, ಪಶುಗಳು ಉಳ್ತಾವಲ್ಲ ಭಾರಿ ಸ್ಮೂತು, ಅದು ಕಾಲು ಮಡಗೋದೇ ಸ್ಮೂತು. ಒಂದು ಉತ್ಬಿಟ್ಟು ಇದ್ರ ಬಿದ್ಮೇಲೆ ಅದ್ರ ಮೇಲೆ ಕಾಲು ಮಡಗುತ್ತೆ ಅದು. ನೋಡಿ ಅವನು ಎಷ್ಟು ಭಗವಂತ ಉಳುಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ. ಅದಕ್ಕೆ ನೇಗಿಲು ಯೋಗಿ ಅಂತ ಹೇಳೋದು ಅವರು. ಎಲ್ಲದಕ್ಕಿಂತ ಉತ್ತಮ ಅಂದರೆ ನೇಗಿಲು. ಆದರೆ ಈಗಿನ ಪರಿಸ್ಥಿತಿಲಿ ಯಾರೂ ದನನೇ ಕಟ್ತಾ ಇಲ್ಲ. ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ನಾಟಿ ಹಸು ಕಟ್ಟಲೇಬೇಕು. ನಾಟಿ ಹಸುಲೇ ಆಗಬೇಕು ಸಾವಯವ ಮಾಡೋದಾದರೆ. ಕಾರಣ ಏನು ಅಂದರೆ ಅದ್ರ ಗೊಬ್ಬರ ತುಂಬ ಶ್ರೇಷ್ಠ, ಚೆನ್ನಾಗಿರುತ್ತೆ. ಕಡಿಮೆ ಅಂದರೆ ನನ್ನ ಪ್ರಕಾರ 30 ರಿಂದ 32 ಕಾಯಿಲೆಗಳಿಗೆ ಔಷಧಿ ಕೊಡ್ತಕ್ಕಂಥ ಇದು ನಮ್ಮ ನಾಟಿ ಹಸುವಿನಲ್ಲಿದೆ, ದೇಶಿ ತಳಿಲಿ. ಈಗ ಅದು ಬಿಟ್ಟರೆ ಮಲೆನಾಡು ಗಿಡ್ಡ, ಅವನು ಉಪಯೋಗಿಸ್ಕೋಬೋದು. ಈಗ ನೀವು ನೋಡಿ, ನಮ್ಮ ದೇಶಿ ತಳಿ ಹಾಲಿಗೂ ಮತ್ತು ಮಡಿಕೇರಿ ತಳಿ ಹಸು ಗಿಡ್ಡ ಇದೆಯಲ್ಲ ಅದಕ್ಕೂ ಈ ನಮ್ಮ ಇದರಲ್ಲಿ ತಿಂತೀವಲ್ಲ, ಯಾವುದು HF ಜರ್ಸಿಲಿ ತಿಂತೀವಲ್ಲ, ಭಾರಿ ವ್ಯತ್ಯಾಸ. ಏನು ಅಂದರೆ ನೀವು ಯಾವುದೇ ಆಗಲಿ ಸರ್, ನಾವು ಮಕ್ಕಳಿಗೆ ಆ ಅಮ್ಮ ಎದೆಯಿಂದ ಹಾಲು ಕೊಡಬೇಕಾದ್ರೆ ಆ ತೊಟ್ಟೆಲ್ಲೇ ಕುಡಿಬೇಕದು. ಅದು ಕುಡ್ದಾಗಲೇ ಅದರ ಟೇಸ್ಟ್ ಬರೋದು. ಹಾಗೆ ನಮ್ಮ ನಾಟಿ ಹಸಿನಲ್ಲಿದೆ. ಬಟ್ ಅಲ್ಲೆಲ್ಲ ಮಿಷನ್ ಹಾಕ್ಬಿಡ್ತೀವಿ ನಾವು ಅದಕ್ಕೆ. ಹೌದು, ಅದು ಹಸು ಕರು ಕುಡಿದು ಅದರಲ್ಲಿರ್ತಕ್ಕಂಥದ್ದು ಏನಿದೆ ಅದೆಲ್ಲ ತಗೋತದೆ, ಅದು ಆಮೇಲೆ ಉಪಯೋಗಿಸ್ಬೇಕು. ನಾವು ಮಾಡಲ್ಲ. ಈಗ ಸೈಂಟಿಫಿಕ್ಕಾಗಿ ಜಾಸ್ತಿ ಆಗಿದೆ ಎಲ್ಲ ಯಂಗ್ಸ್ಟರ್ಸು. ಮತ್ತು ಎಲ್ಲ ನಾನು ತುಂಬ ಸಾಹುಕಾರ ಆಗಬೇಕು ಅನ್ನೋ ಕಮರ್ಷಿಯಲು, ನಾವೆಲ್ಲ ಶ್ರೀಮಂತರಾಗಬೇಕು ಅನ್ನೋ ಮನಸ್ಸಿದೆ. ಬೇಸಾಯ ಮಾಡಿ ಶ್ರೀಮಂತ ಆಗಬೇಕಾದ್ರೆ ನನ್ನ ಪ್ರಕಾರ 50 ವರ್ಷ ಬೇಕು. ಬೇಸಾಯ ಮಾಡಿ ಶ್ರೀಮಂತ ಆಗಿ, ಯಾಕೆ ನಾನು 91ರಲ್ಲಿ ಬಂದವನು. ನಾನು ಈಗೆಲ್ಲ ಒಂದು ಸಣ್ಣದೊಂದು ಕಾರ್ ತಗೊಂಡಿದ್ದೀನಿ. ಏನು ಹೇಳಿ, ಬೇಸಾಯ ಕಷ್ಟ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲನೂ ನಾವು ಅದರಲ್ಲೇ ನೆಗೆಸ್ಬೇಕು. ಮನೆ, ಮಕ್ಕಳು, ಆಸ್ತಿ, ಮತ್ತು ಆಮೇಲೆ ಬೋರ್ವೆಲ್ಸು 8 ಹೊತ್ತಿದ್ರೆ ರಿಪೇರಿ ಬಂದ್ಬಿಡ್ತವೆ, ಭಾರಿ ಕಷ್ಟ. ಮೇಂಟೆನೆನ್ಸ್ ಮಾಡಬೇಕು. ಒಂದು ಸರಿ ಜೀವಾಮೃತ ಮಾಡಬೇಕಾದ್ರೆ ನೀವು 1600 ಲೀಟ್ರ್ ಕೊಡ್ತೀವಿ ನಾವು ಇದಕ್ಕೆ, ಜೀವಾಮೃತಕ್ಕೆ. ಒಂದು 200 ಲೀಟ್ರಿಗೆ 2 kg ಅಂತ ಹೇಳಿದ್ರೆ 1600 ಲೀಟ್ರಿಗೆ 16 kg ಬೆಲ್ಲ ಬೇಕು. 16 kg ಬೆಲ್ಲಕ್ಕೆ 80 ರೂಪಾಯಿ. ನನಗೆ ಎಷ್ಟಾಯ್ತು, 4 1280 ರೂಪಾಯಿ ಆಗುತ್ತೆ. ಅದಕ್ಕೆ 1280 ರೂಪಾಯಿನಷ್ಟು ದ್ವಿದಳ ಧಾನ್ಯ ಪುಡಿ ಹಾಕ್ಬೇಕು. ಇದೆರಡು ಈಗ ಅಲ್ಲಿ ಎಷ್ಟು ಸಾರಿ ಆಯ್ತು, ಒಂದು ಸಾರಿಗೆ 4,000 ರಿಂದ 5,000 ರೂಪಾಯಿ ಬರುತ್ತೆ. ಆ ಥರ 12 ತಿಂಗಳು ಮಾಡ್ಬೇಕು. ಇದಕ್ಕೆ 70,000 ರೂಪಾಯಿ ಆಗುತ್ತೆ. ಬಟ್ ಅದು ಮಾಡೋ ಬದಲು ರಾಸಾಯನಿಕ ಗೊಬ್ಬರ ಕೊಟ್ಬಿಡು, ಕೊಡ್ಬೋದು, ತೊಂದರೆ ಇಲ್ಲ. ಆದರೆ ಭೂಮಿ ಹಾಳಾಗುತ್ತೆ. ಈಗ ನಾವು ಸತ್ತರೆ ಯಾರೇ ಸಾಯಲಿ ಮಣ್ಣಿಗೆ ಹಾಕೋದು, ಮಣ್ಣು ಸತ್ತರೆ ಏನು ಮಾಡೋದು, ಎಲ್ಲೋಗುತ್ತೆ ಅದು, ಯಾರಿಗೆ ಹೇಳುತ್ತೆ ಅಲ್ವಾ? ಏನಾರು ಪ್ರಪಂಚದಲ್ಲಿ ಏನಾರು ಮಾಡಿ ಸರ್, ಈ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಮತ್ತು ಪ್ರಪಂಚದ ಎಲ್ಲ ಮೂಲೆ ಇರ್ತಕ್ಕಂಥ ವಿಜ್ಞಾನಿಗಳೆಲ್ಲ ಅದು ಮಾಡ್ಬೋದು ಇದು ಮಾಡ್ಬೋದು ಅಂತಾರೆ. ಭತ್ತ ಬೆಳೆದ್ಬಿಡಲಿ, ರಾಗಿ ಬೆಳೀಲಿ, ಎಸ್, ನೀವು ಏನೇ ಮಾಡಿದ್ರೂ ಭೂಮಿಯಿಂದಲೇ ಮಾಡ್ಬೇಕು ನಾವು. ಹಾಗಾಗಿ ಭೂಮಿನ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ಎಲ್ಲ ದೇಶಿ ತಳಿಗಳು ಕಟ್ಕೊತಿದ್ರು. ವ್ಯವಸಾಯದ ಇದೇ ಮಜಲೇ ಬೇರೆ ಇತ್ತು. ಇದಕ್ಕೆ ಏನು ಅಂತ ಹೇಳಿದ್ರೆ ಮೊದಲನೇದು ಫಂಗಸ್ ಬರ್ತದೆ. ಫಂಗಸ್ ಗ್ಯಾಪ್, ಅದು ಫಂಗಸ್ ಬರುತ್ತೆ. ಎರಡನೇದು ಎಲೆಗಳೆಲ್ಲ ಡಾಟ್ ಬಂದ್ಬಿಡುತ್ತೆ. ಅದು ಚುಕ್ಕಿ ಅಂದರೆ ಡಿಫಿಷಿಯನ್ಸಿ ಆಯ್ತದೆ. ಯಾವುದು ಇದಿದೆಯಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸು, ಅವೆಲ್ಲ ಕಡಿಮೆ ಆದರೆ ಆ ಥರ ಆಗುತ್ತೆ. ಅದು ಒಂದು ಬಳ್ಳಿ ಸತ್ತರೆ ಅದೊಂಥರ ಇಂಟರ್ ಕನೆಕ್ಷನ್ ಇದ್ದಂಗೆ ಎಲ್ಲ ಹೋಗ್ಬಿಡ್ತದೆ. ಏನು ಹೇಳಿ, ಅದು ಭಾರಿ ಕಷ್ಟ. ಅದೊಂದು ಬರ್ದಂಗೆ ನೋಡ್ಕೋಬೇಕು. ಬಟ್ ಸಾವಯವ ಮಾಡಿದ್ರೆ ಬರಲ್ಲ. ಯಾವುದು ಬರಲ್ಲ. ಇನ್ನು ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ,
ಸಾವಯವದಲ್ಲಿ ಅಂತ ಅಂದ್ರೆ ಬರೀ ನೀವು ಜೀವಾಮೃತ ಕೊಟ್ರೆ ಏನು ಬರಲ್ವಾ ಅಥವಾ ಬೇರೆ ಏನಾದ್ರು ಆಪ್ಷನ್ ಇದೆಯಾ? ಇಲ್ಲ ನೋಡಿ, ಮನೆ ಗೊಬ್ಬರ ಹಾಕಿದ್ದೀವಿ ಈಗ. ಹಾ, ಎಸ್, ಇಲ್ಲಿ ನೋಡಿ, ಮನೆ ಗೊಬ್ಬರ ಇದೆ. ಹೌದು ಹೌದು, ಇಲ್ಲಿ ನೋಡಿ, ಕಾಣಿಸ್ತಿದೆ ಸರ್. ಇಲ್ಲಿ ಮನೆ ಗೊಬ್ಬರ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಇದಕ್ಕೆ ಮನೆ ಗೊಬ್ಬರದ ಜೊತೆಗೆ ಟ್ರೈಕೋಡರ್ಮ, ಸೂಡಮನ್ನು ಇದೆಲ್ಲ ಮಿಕ್ಸ್ ಮಾಡಿ ಪೊಳೆ ಹಾಕಿ, ಮತ್ತು ಅದು ವೃದ್ಧಿ ಮಾಡಬೇಕಲ್ಲ ಒಳಗಡೆ, ಅದೇ ಅವೆಲ್ಲ ಜೀವಾಣುಗಳನ್ನ ವೃದ್ಧಿ ಮಾಡಿ ಆಮೇಲೆ ಅಪ್ಲೈ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಜಿಂಕು ಬೋರಾನ್ ಕೊಡ್ತೀವಿ. ಅದಾದಮೇಲೆ AMC ಕೊಡ್ತೀನಿ, ಮೈಕ್ರೋನ್ಯೂಟ್ರಿಯೆಂಟ್ಸು. ಇದಲ್ಲದೇ ಹೊಸ ಪ್ರಾಯೋಗಿಕವಾಗಿ ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೀನಿ. ಕಾರಣ ಏನಂದರೆ ಇದು ಬೇರೆ ದೇಶದಲ್ಲ ಮಾಡೋರು. 1 kg ಬಾಳೆಹಣ್ಣಿಗೆ 1 kg ಬೆಲ್ಲ ಹಾಕಿ ಅದನ್ನು 45 ದಿನ ಕೊಳಿಸಿ ಫಿಲ್ಟ್ರ್ ಮಾಡಿ ಅದನ್ನು ತ್ರೂ ಡ್ರಿಪ್ಪಲ್ಲಿ ಕೊಡ್ತೀವಿ. ಅಂದರೆ ನಮ್ಗೆ ಎಷ್ಟು ಬೇಕೋ ಹಂಗೆ ಅದು ನೈಟ್ರೋಜನ್ ಕೊಡ್ತದೆ. ಫಿಶ್ ಮಾಡಿದ್ರು ನೈಟ್ರೋಜನ್ ಕೊಡ್ತದೆ. ಮತ್ತು ಬಿಲ್ಪತ್ರ ಕಾಯಲ್ಲಿ ಒಡೆದ್ಬಿಟ್ಟು ಹಾಕ್ಬಿಟ್ಟು ಮಾಡಿದ್ರೆ ಪೊಟ್ಯಾಶ್ ಸಿಗ್ತದೆ. ಅಥವಾ ಬಾಳೆ ಮೂವತ್ತೈದು ಇದೆಯಲ್ಲ, ಅದನ್ನು ಕಡಿದ್ಬಿಟ್ಟು ಹಾಕ್ಬಿಟ್ಟು 1 kg 1 kg ಹಾಕಿ ನಮ್ಗೆ ಎಷ್ಟು ಬೇಕೋ ಪ್ರೊಪೋರ್ಷನೇಟ್ ಮಾಡ್ಕೊಂಡ್ರೆ ಪೊಟ್ಯಾಶ್ ಇವೆಲ್ಲ ಮಾಡಬೇಕು. ಇದನ್ನು ಮಾಡ್ಕೋಬೇಕು. ರೈತರಿಗೆ ಇವೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಂದರೆ ಮಾಡಬಾರ್ದು ಅನ್ನೋ ಆಸೆ ಇಲ್ಲ ಅವ್ರಿಗೆ. ಅಯ್ಯೋ ಮಾಡೋರೆ ಆಯ್ತು ಬಿಡು, ಏನು ತಗೊಳ ಒಂದು 4 ಮಟ್ಟ. ಇವತ್ತಿನ ಗೊಬ್ಬರದ ದರ ಕೇಳಿದ್ರೆ ಹೇಳೋಕ್ಕೆ ಆಗಲ್ಲ. ನೀವು ದಿನೇಶ್ ನಂಬ್ತಿರೋ ಬಿಡ್ತಿರೋ, 25 ವರ್ಷ ಆಗೋದು ನಾವು ಗೊಬ್ಬರದ ಮೂಟೆ ನೋಡಿ. ಗೊಬ್ಬರ ತರಲ್ಲ ನೀವು? ಇಲ್ವೇ ಇಲ್ಲನ್ನು ಮಲ್ಚಿಂಗ್ ಮಾಡ್ತೀವಿ. ಸ್ಪ್ರಿಂಕ್ಲರ್ ಇದೆ ಅಲ್ಲೆಲ್ಲ, ಇಲ್ಲಿ ಡ್ರಿಪ್ ಇದೆ. ಈಗ ಸ್ಪ್ರಿಂಕ್ಲರ್ ಮಾಡಿಸ್ತೀವಿ 4 ದಿವಸದೊಳಗಡೆ. ಎಲ್ಲ ಪೂರ್ಣ ನೋಡಿ. ಈ ಥರ ಇದು ಯಾರು ಮಾಡಲ್ಲ. ಇದೇನು ಹೇಳಿ, ಈ ಮರ ಸವರಿದ್ರೆ ಈ ಥರ ಕಟ್ ಮಾಡಿಸಿ ಒಳಗಡೆ ಹಾಕಲ್ಲ, ಗೊಬ್ಬರ ಆಗೋಯ್ತದೆ, ಪೂರ್ಣ ಗೊಬ್ಬರ ಆಗುತ್ತೆ. ನಾವೆಲ್ಲ ಗೊಬ್ಬರಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಇದಲ್ಲದೆ ಈಗ ನಾನು ಎಲ್ಲೋ ಒಂದು ಕಡೆ ಒಂದು ಮೀಟಿಂಗ್ ಹೋಗಿದ್ದೆ. ಸಾವಯವ ಕೃಷಿದು ಒಂದು ಮೀಟಿಂಗ್ ಇತ್ತು. ಬನ್ನಿ, ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಹೋಗಿದ್ದೆ. ಆ ಮೀಟಿಂಗ್ನಲ್ಲಿ ಈ ಯಾರೋ ಒಬ್ಬರು ವಿಜ್ಞಾನಿ ಬಂದು ಮಾತಾಡ್ತಾಯಿದ್ರು. ಮಾತಾಡೋ ಸಬ್ಜೆಕ್ಟ್ ಏನಿತ್ತು ಅಂದರೆ ವಾಟರ್ ಮ್ಯಾನೇಜ್ಮೆಂಟು. ಅವರು ಜೀವ ಡಿವೈಸರ್ ಅಂತ ಮಾಡವ್ರೆ. ಹೇಳ್ತೀನಿ, ಜೀವ ಡಿವೈಸರ್ ಅಂತ ಒಂದು ಮಿಷನ್ ಮಾಡಿದ್ದಾರೆ. ಈ ನೀರಲ್ಲಿರ್ತಕ್ಕಂಥ ಲವಣಾಂಶ ಇದೆಯಲ್ಲ, ಅದೆಲ್ಲ ಕಂಟ್ರೋಲ್ ಮಾಡಿಕೊಡ್ತದೆ. ಹೌದಾ? ಎಸ್. ಈಗ ಹಾಕ್ಸಿದ್ದೀವಿ ನಾವು 2. ಅದು ಹಾಕ್ಸಿದ್ಮೇಲೆ ನೋಡಿ ಈ ಕಲರ್ ಬಂದ್ಬಿಡ್ತು ಗಿಡಗಳೆಲ್ಲ. ನಮ್ದೆಲ್ಲ ಪೂರ್ಣ ಇಲ್ಲೆಲ್ಲ ಡಾಟ್ಸ್ ಬರೋದಿಲ್ಲಿ. ತೆಗೆಯುತ್ತೆ ಅಂದರೆ ಈಗ 50% ಬೇಕು ಅಂತ ಇಟ್ಕೊಳ್ಳಿ, 100% ಇರ್ತದೆ, 50% ಮಾತ್ರ ಬಿಡುಗಡೆ ಮಾಡ್ತದೆ ಅದು. ಆಮೇಲೆ ನಾವು ನೀರು ಬಿಟ್ಟ ಮೇಲೆ ಉಪ್ಪಿನಂಶ ಬಂದ್ಬಿಟ್ಟು ನಿಂತ್ಕೊಂಡ್ಬಿಡೋದು ಮೇಲ್ಗಡೆ, ಬೆಳ್ಳಗೆ ನಿಂತ್ಕೊಳ್ಳೋದು. ಈಗ ಪ್ರಶ್ನೆ ಇಲ್ಲ. ಈಗ ನಮಗೆ ನಂಬರ್ 1 ಅಂತ ಹೇಳಿದ್ರೆ ಜೀವ ಡಿವೈಸರ್ ನಂಬರ್ 1 ಫಾರ್ ದಿ ಅಗ್ರಿಕಲ್ಚರ್, ರೈತರಿಗೆ. ಈಗ ನೋಡಿ, ನೀವೆಲ್ಲ ನೋಡಿ, ನಮ್ಮದು ಎಲ್ಲ ಗ್ರೀನ್ ಇದೆ. ಜಸ್ಟ್ ಬೇಸಿಗೆ ಮುಗ್ದಿದೆ ಇವಾಗ. ಜಸ್ಟ್ ಎಸ್ ನೋಡಿ, ಏನು 1 ಮಳೆ 2 ಮಳೆ ಆಗಿರ್ಬೋದು ಅಷ್ಟೇ. ಇಲ್ಲ, ನಮಗೆ 2 ಮಳೆ ಆಗಿರೋದು. ಮಳೆ ಅಂದರೆ ಅದು ಗಟ್ಟಿ ಮಳೆ ಇಲ್ಲ, ಸಾಧಾರಣ ಮಳೆ. ನಮ್ಮ ಸ್ನೇಹಿತರೊಬ್ಬರು ಗುರುಪಾಸ್ವಾಮಿ ಅಂತಿದ್ದಾರೆ, ಮೋಟ್ನಾಯಕನಹಳ್ಳಿ ಅಂತ, ಹಳ್ಳಿ ಮೈಸೂರು ಹತ್ರ. ಅವ್ರಿಗೆ ಒಂದು ಅವಾರ್ಡ್ ಬಂತು. ಒಂದು ಅವಾರ್ಡ್ ಬಂತು. ಆ ಅವಾರ್ಡ್ ಬಂದಾಗ ಪತ್ರಿಕೆಯಲ್ಲಿ ಬಂದಿತ್ತು. ನಾನು ಏನಿದೆ ಬಂದಿದ್ದಾರೆ ಅಂಥೇಳಿ ನನ್ನ ಮಗನ ಕರ್ಕೊಂಡು ಹೋಗಿ ನೋಡ್ಕೊಬಂದು. ಅವರು ಸುಮಾರು 18ರಿಂದ 20 ವರ್ಷದ ಬಳ್ಳಿ ಮಾಡಿದರು. ದೊಡ್ಡದು 60 ಅಡಿ 50 ಅಡಿ ಹೈಟ್ ಇತ್ತು. ಅವರು ಇದ್ದದ್ದು 800 ಗಿಡ 27 ಲಕ್ಷ ಕೊಡ್ತಿದ್ರು. 27 ಲಕ್ಷಕ್ಕೆ ನಾವು ಯಾಕೆ ಮಾಡಬಾರ್ದು ಅನ್ನೋ ಐಡಿಯಾ ಬಂದು ನಮಗೆ ಸುತ್ತಿ ಎಲ್ಲ ಮಾಡಿ ಕೊನೆಗೆ ಅಡಿಕೆ ಹಾಕೋಣ ಅಂತೇಳಿ, ಬೇಡ ಅಂಥೇಳಿ ಸಿಲ್ವರ್ ಮಾಡಿದ್ರು. ಸಿಲ್ವರ್ ಮಾಡಿದ್ಮೇಲೆ 3 ವರ್ಷ ತಾಳ್ಮೆ ಇದ್ದಿದ್ದು. ಮೆಣಸು ನಿಮಗೆ ಬರೋದೇ 25 ವರ್ಷ. 25 ವರ್ಷ ಬರ್ಬೋದು ನನ್ನ ಪ್ರಕಾರ. ಈಗಾಗಲೇ 5 ವರ್ಷ ಆಗಿದೆ. ನಾವು ಸಾಕೊಂಡ್ರೆ ಇನ್ನೊಂದು 15 ವರ್ಷ ಸಾಕೋಬೋದು ಮೆಣಸು ಮಾತ್ರ. ಲೈಫ್ 100%. ಈಗ ನಮ್ದು 2000 ಗಿಡ ಇದೆ. ಒಂದು ಗಿಡ 5,000 ಹೋದ್ರು 1 ಕೋಟಿ ದುಡ್ಡು ಸಿಗ್ತದೆ. ಬೇಡ 3.5 ಎಕರೆ. 4,000 ಹೋಗಲಿ, 4,000 ಹೋದ್ರೆ 80 ಲಕ್ಷ ಸಿಕ್ಕುತ್ತೆ ಅವತ್ತಿಗೆ.